देखो यार, जिंदगी का कोई भरोसा नहीं। पता नहीं कब फोटो पे हार चढ़ जाए और फैमिली का फ्यूचर, बच्चों की पढ़ाई खतरे में पड़ जाए। तो आज ही पॉलिसी बाजार से 1 करोड़ का टर्म लाइफ इंश्योरेंस कराओ, सिर्फ 525 रुपए महीने से शुरू। ನೀವು ಡಿಸ್ಕೌಂಟ್ ರೇಟ್ನಲ್ಲಿ ಟರ್ಮ್ ಇನ್ಶೂರೆನ್ಸ್ ಮಾಡಿಸೋಕೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರುವ ಕಮೆಂಟ್ನಲ್ಲಿ ಕೊಟ್ಟಿರೋ ಲಿಂಕ್ ಅನ್ನ ಓಪನ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ಮಗ.com ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಕರಸೇವಕ ಶ್ರೀಕಾಂತ್ ಪೂಜಾರಿ ಹಳೆ ಕೇಸ್ಗಳನ್ನು ವಾಪಸ್ ತೆಗೆದಿರುವುದಕ್ಕೆ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಬೀದಿಗಿಳಿದಿರೋ ಹೊತ್ತಲ್ಲೇ ಈಗ ಸಿದ್ದು ಸರ್ಕಾರ ಹೊಸ ಬಾಂಬ್ ಅನ್ನು ಹಾಕಿದೆ. ದತ್ತಪೀಠ ಕೇಸನ್ನು ಮತ್ತೆ ಓಪನ್ ಮಾಡಲಾಗಿದೆ. 2017ರಲ್ಲಿ ಚಿಕ್ಕಮಗಳೂರಿನ ಬಾಬಾ ಬುಡನ್ಗಿರಿ ದತ್ತಪೀಠದ ಇನಾಮ್ ದತ್ತಾತ್ರೇಯ ಬಾಬಾ ಬುಡಾನ್ ದರ್ಗಾದಲ್ಲಿದ್ದ ಗೋರಿಗಳನ್ನು ದತ್ತಪೀಠದ ಹೋರಾಟಗಾರರು ಧ್ವಂಸಗೊಳಿಸಿದ್ರು. ಈ ಸಂಬಂಧ 14 ಮಂದಿ ಮೇಲೆ ಕೇಸ್ ಹಾಕಲಾಗಿತ್ತು. ನಂತರ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ವಿಚಾರಣೆ ಮುಗಿದು ಕೇಸ್ ಕ್ಲೋಸ್ ಮಾಡಲಾಗಿತ್ತು. ಇದೀಗ ಮತ್ತೊಮ್ಮೆ ಆರೋಪಿಗಳನ್ನು ಕೋರ್ಟ್ಗೆ ಹಾಜರಾಗುವಂತೆ ಆದೇಶ ಕೊಡಲಾಗಿದೆ. ಜನವರಿ 8ನೇ ತಾರೀಕು ಈ ಕುರಿತು ವಿಚಾರಣೆ ನಡೆಯುತ್ತೆ. ಈ ಮೂಲಕ 7 ವರ್ಷಗಳ ಹಳೆ ಕೇಸ್ ಮತ್ತೆ ಕೋರ್ಟ್ ಅಂಗಳಕ್ಕೆ ಬಂದಿದೆ. ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಬಿಜೆಪಿ ಮುಖಂಡ ಸಿಟಿ ರವಿ, ಇದು ನಗರ ನಕ್ಸಲರ ಕೈವಾಡ, ಒಂದಾದ್ಮೇಲೊಂದು ಕೇಸ್ ಓಪನ್ ಮಾಡಿ ಜನರನ್ನ ಪ್ರಚೋದನೆ ಮಾಡಲಾಗ್ತಿದೆ. ರಾಜ್ಯದಲ್ಲಿ ಶಾಂತಿ ನೆಲೆಸೋದು, ಜನ ನೆಮ್ಮದಿಯಾಗಿರೋದು ರಾಜ್ಯ ಸರ್ಕಾರಕ್ಕೆ ಬೇಕಾಗಿಲ್ಲ. ಈ ಹಿಂದೆ SDPI PFI ಕಾರ್ಯಕರ್ತರ ಮೇಲಿನ ಕೇಸನ್ನು ವಾಪಸ್ ಪಡೆದಿದ್ರು. ಆದರೆ ಹಿಂದೂ ಕಾರ್ಯಕರ್ತರ ಮೇಲೆ ಈ ರೀತಿ ಕ್ರಮ ಕೈಗೊಳ್ತಾ ಇದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆದರೆ ಸಿಎಂ ಸಿದ್ದರಾಮಯ್ಯ, ಕಾನೂನು ಪ್ರಕ್ರಿಯೆ ಭಾಗವಾಗಿ ಸಮನ್ಸ್ ಕೊಡಲಾಗಿದೆ ಅಷ್ಟೇ, ಕೇಸ್ ರೀಓಪನ್ ಮಾಡಲಾಗಿದೆ ಅನ್ನೋದು ಸುಳ್ಳು ಅಂತ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಇತ್ತ ಶ್ರೀಕಾಂತ್ ಪೂಜಾರಿಯನ್ನ ಹುಬ್ಳಿ ಗಲಭೆ ಕೇಸ್ನಲ್ಲಿ ಅರೆಸ್ಟ್ ಮಾಡಿದ್ದ ವಿಚಾರ ರಾಜ್ಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸ ಆಗಿದೆ. ಶ್ರೀಕಾಂತ್ ಪೂಜಾರಿ ಶ್ರೀರಾಮ ಅಥವಾ ಶ್ರೀಕೃಷ್ಣರಂತೆ ಆದರ್ಶ ಪುರುಷ ಅಲ್ಲ, ರಾಮ ಭಕ್ತರ ಗುಂಗಿನಲ್ಲಿರೋ ಪ್ರೊಫೆಷನಲ್ ಕ್ರಿಮಿನಲ್ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸರ್ಕಾರದ ನಡೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಶ್ರೀಕಾಂತ್ ಪೂಜಾರಿಯನ್ನ ಅರೆಸ್ಟ್ ಮಾಡಿದ್ದಕ್ಕೆ ಬಿಜೆಪಿಯವರು ಕೆಂಡಾಮಂಡಲವಾಗಿದ್ದಾರೆ. ಬಂಧನ ಖಂಡಿಸಿ ಪ್ರತಿಭಟನೆಗಳು ಮುಂದುವರೆದಿವೆ. ಚಿಕ್ಕಮಗಳೂರು ನಗರ ಪೊಲೀಸ್ ಸ್ಟೇಷನ್ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದ ಬಿಜೆಪಿ ಮುಖಂಡ ಸಿಟಿ ರವಿ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನೊಂದು ಕಡೆ ಶ್ರೀಕಾಂತ್ ಪೂಜಾರಿ ಬಂಧನಕ್ಕೆ ವಿರೋಧ ವ್ಯಕ್ತಪಡಿಸಿದ ಈಶ್ವರಪ್ಪ, ನಮ್ಮನ್ನೂ ಬಂಧಿಸಿ ಅಂತ ಶಿವಮೊಗ್ಗದಲ್ಲಿ ಪ್ರತಿಭಟಿಸಿದ್ದಾರೆ. ಇತ್ತ ಬೆಂಗಳೂರಿನ ಸದಾಶಿವನಗರದ ಪೊಲೀಸ್ ಸ್ಟೇಷನ್ ಮುಂದೆ ನಾನು ಕರಸೇವಕ, ನನ್ನನ್ನು ಬಂಧಿಸಿ ಅಂತ ಮಾಜಿ ಸಚಿವ ಸುನಿಲ್ ಕುಮಾರ್ ಏಕಾಂಗಿ ಪ್ರತಿಭಟನೆ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಏನೋ ಭಾರತ ಹಿಂದೂ ರಾಷ್ಟ್ರ ಆಗಬಾರದು, ಹಿಂದೂ ರಾಷ್ಟ್ರ ಆದರೆ ಅದಕ್ಕಿಂತಲೂ ದೊಡ್ಡ ಅಪಾಯ ಮತ್ತೊಂದಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಪುತ್ರ ಮಾಜಿ ಶಾಸಕ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಭಾರತ ಏನಾದರೂ ಹಿಂದೂ ರಾಷ್ಟ್ರ ಆದರೆ ಪಾಕಿಸ್ತಾನ ಅಫ್ಘಾನಿಸ್ತಾನ್ ಥರ ಆಗುತ್ತೆ, ಹಾಗೇನಾದರೂ ಆದರೆ ಅದಕ್ಕಿಂತ ದೊಡ್ಡ ಅಪಾಯ ಮತ್ತೊಂದಿಲ್ಲ ಹೀಗಂತ ಡಾಕ್ಟರ್ BR ಅಂಬೇಡ್ಕರ್ ಅವರೇ ಹೇಳಿದ್ದಾರೆ. ಭಾರತ ಹಿಂದೂ ರಾಷ್ಟ್ರ ಆದರೆ ದೇಶಕ್ಕೆ ತೊಂದರೆಯಾಗುತ್ತೆ ಅಂತ ಯತೀಂದ್ರ ಹೇಳಿದ್ದಾರೆ. ಇದಕ್ಕೆ ರಿಯಾಕ್ಟ್ ಮಾಡಿರೋ ಬಿಜೆಪಿ ನಾಯಕ KS ಈಶ್ವರಪ್ಪ, ಅಪ್ಪ ಮಗಂಗೆ ದೇಶಭಕ್ತಿ ಇಲ್ಲ, ಈ ದೇಶದ ಬಗ್ಗೆ ಗೌರವ ಇಲ್ಲ, ಹೀಗಾಗಿ ಇಬ್ರು ಕೂಡ ಇಸ್ಲಾಂಗೆ ಮತಾಂತರ ಆಗಿ ಪಾಕಿಸ್ತಾನಕ್ಕೆ ಹೋಗಿ ಅಂತ ತಿರುಗೇಟು ಕೊಟ್ಟಿದ್ದಾರೆ. INDIA ಕೂಟದಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದು ಈಗ ಮತ್ತೊಮ್ಮೆ ಜಾಹೀರಾಗಿದೆ. ಖರ್ಗೆನ PM ಕ್ಯಾಂಡಿಡೇಟ್ ಮಾಡಬೇಕು ಅಂತ ಹೇಳ್ತಾ ಇದ್ದ ಮಮತಾ ಬ್ಯಾನರ್ಜಿ ವಿರುದ್ಧ ಕಾಂಗ್ರೆಸ್ ನಾಯಕರೇ ಮುಗಿಬಿದ್ದಿದ್ದಾರೆ. ದೀದಿ ಮೋದಿಯ ಸೇವೆ ಮಾಡಿಕೊಂಡಿದ್ದಾರೆ ಅಂತ ವಿವಾದಾಸ್ಪದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ನ ಲೋಕಸಭೆಯ ನಾಯಕ ಅಧೀರ್ ರಂಜನ್ ಚೌಧರಿ. ನಾವು ಯಾವುದೇ ರೀತಿ ಭಿಕ್ಷೆ ಬೇಡಿಲ್ಲ, ಮಮತಾ ಬ್ಯಾನರ್ಜಿ ಖುದ್ದು ಮೈತ್ರಿ ಬೇಕಂತ ಬಂದವರು, ನಮಗೆ ಅವರ ದಯೆ ಬೇಕಾಗಿಲ್ಲ, ಸ್ವತಂತ್ರವಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸೋಕೆ ನಮಗಾಗತ್ತೆ. ಮಮತಾ ಬ್ಯಾನರ್ಜಿ ಅವ್ರಿಗೂ ಕೂಡ ನಮ್ಮೊಂದಿಗಿನ ಮೈತ್ರಿ ಬೇಕಾಗಿಲ್ಲ, ಯಾಕಂದರೆ ಅವರು PM ಮೋದಿಯ ಸೇವೆ ಮಾಡೋದರಲ್ಲಿ ಬ್ಯುಸಿ ಇದ್ದಾರೆ ಅಂತ ವಿವಾದಾಸ್ಪದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದಹಾಗೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ 2 ಸೀಟನ್ನು ಮಾತ್ರ ಪಡಿಬೇಕು ಅಂತ ಮಮತಾ ಬ್ಯಾನರ್ಜಿ ಒತ್ತಡ ಹೇರ್ತಿದ್ದಾರೆ. ಅದಕ್ಕೆ ರಿಯಾಕ್ಟ್ ಮಾಡೋ ವೇಳೆ ಅಧೀರ್ ರಂಜನ್ ಚೌಧರಿ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಧೀರ್ ರಂಜನ್ ಚೌಧರಿ ಒಂಥರ ಕಾಂಗ್ರೆಸ್ ಈಶ್ವರಪ್ಪ ಇದ್ದ ಹಾಗೆ, ನಾಲ್ಗೆ ಸರಿಯಾಗಿ ನಿಲ್ಲಲ್ಲ, ಕುಣಿತಾ ಇರುತ್ತೆ, ತಳ ಪಟ 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 ಅಂತ ಹೇಳಿ ಏನಾದರೂ ಬರ್ತಾನೆ ಇರುತ್ತೆ ಬಾಯಲ್ಲಿ.
ರಾಮ ಮಂದಿರವನ್ನ ಸ್ಫೋಟಿಸ್ತೀನಿ ಅಂತ ಬೆದರಿಕೆ ಹಾಕಿ ಯೋಗಿ ಆದಿತ್ಯನಾಥ್ರನ್ನ ಹತ್ಯೆ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ದ ಇಬ್ಬರನ್ನ ಯುಪಿ ಸ್ಪೆಷಲ್ ಟಾಸ್ಕ್ ಫೋರ್ಸ್ನವರು ಅರೆಸ್ಟ್ ಮಾಡಿದ್ದಾರೆ. ಕಳೆದ ಕೆಲ ದಿನಗಳ ಹಿಂದೆ ತಾಹರ್ ಸಿಂಗ್, ಓಂ ಪ್ರಕಾಶ್ ಮಿಶ್ರಾ ಅನ್ನೋರು ಜುಬೇರ್ ಖಾನ್, ಆಲಂ ಸಾರಿಕ್ ಅನ್ನೋ ನಕಲಿ ಹೆಸರುಗಳಲ್ಲಿ ಇಮೇಲ್ ಮೂಲಕ ಬೆದರಿಕೆ ಹಾಕಿದ್ರು. ಯುಪಿಯ ಗೊಂಡಾ ಮೂಲದವರಾದ ಇವರು ಪ್ಯಾರಾಮೆಡಿಕಲ್ ಸಂಸ್ಥೆಯೊಂದರಲ್ಲಿ ಕೆಲಸ ಮಾಡ್ತಿದ್ರು ಅಂತ ಗೊತ್ತಾಗಿದೆ. ಯುಪಿ ಪೊಲೀಸರು ಕಡೆಗೂ ಇವ್ರನ್ನ ಹಿಡಿದು ಈಗ ಹಿಡ್ಕೊಂಡು ಹೋಗಿದ್ದಾರೆ. ಈಗ ಮಾಡ್ತಾರೆ ಚೆನ್ನಾಗಿ ಈಗ ಲಾಠಿ ತಗೊಂಡು ಬ್ಲಾಸ್ಟ್. ಒಂದ್ ಕಡೆ ರಾಮ ಮಂದಿರ ವಿಚಾರ ರಾಜ್ಯದಲ್ಲಿ ರಾಜಕೀಯ ಚರ್ಚೆಗೆ ಕಾರಣ ಆಗಿದ್ರೆ, ಇತ್ತ ರಾಮನಗರ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ರಾಮ ಭಕ್ತಿಯ ಪರಾಕಾಷ್ಠೆ ಮೆರೆದಿದ್ದಾರೆ. ನಾನು ಕೂಡ ರಾಮ ಭಕ್ತ, ನಾನು ರಾಮನನ್ನ ಪೂಜೆ ಮಾಡ್ತೀನಿ, ರಾಮನಗರದಲ್ಲಿ ರಾಮೋತ್ಸವ ನಡೆಸಬೇಕು ಅಂತ ಈ ಹಿಂದೆ ಚಿಂತನೆ ಮಾಡಿದ್ವಿ, ಅದನ್ನ ಭಕ್ತಿ ಪೂರ್ವಕವಾಗಿಯೇ ಮಾಡೇ ಮಾಡ್ತೀವಿ ಅಂತ ಹುಸೇನ್ ತಮ್ಮ ರಾಮ ಭಕ್ತಿಯನ್ನ ಪ್ರದರ್ಶನ ಮಾಡಿದ್ದಾರೆ. 4 ತಿಂಗಳಿಂದ ಬಾಹ್ಯಾಕಾಶದಲ್ಲಿ ಚಲಿಸ್ತಾ ಇರೋ ಆದಿತ್ಯ L1 ಉಪಗ್ರಹ ಲ್ಯಾಂಗ್ರೇಜಿಯನ್ ಪಾಯಿಂಟ್ ತಲುಪೋಕೆ 2 ದಿನಗಳು ಬಾಕಿ ಇವೆ. ಬರೋಬ್ಬರಿ 15 ಲಕ್ಷ ಕಿಲೋಮೀಟರ್ ದೂರ ಸಂಚಾರ ಮಾಡಿರೋ ಆದಿತ್ಯ L1 ಕೊನೆ ಫೈರಿಂಗ್ ಮಾಡೋದು ಬಾಕಿ ಇದೆ. ಆ ಮೂಲಕ ಲ್ಯಾಂಗ್ರೇಜಿಯನ್ ಪಾಯಿಂಟ್ ಸುತ್ತಲ ಕಕ್ಷೆಯಲ್ಲಿ ಸುತ್ತೋಕೆ ಆದಿತ್ಯವನ್ನ ರೆಡಿ ಮಾಡೋಕೆ ಇಸ್ರೋ ತಯಾರಾಗಿದೆ. ಬಹಳ ಕ್ರೂಷಿಯಲ್ ಸ್ಟೆಪ್ ಆಗಿದೆ ಇದು. ಲೆಕ್ಕಾಚಾರದಲ್ಲಿ ಸ್ವಲ್ಪ ಏರುಪೇರಾದರೂ ಕೂಡ ವರ್ಷಗಳ ಎಫರ್ಟ್ ವೇಸ್ಟ್ ಆಗುತ್ತೆ ಅಂತ ಇಸ್ರೋ ಹೇಳಿದೆ. ಇದರ ಜೊತೆಗೆ ಮಹತ್ವಾಕಾಂಕ್ಷಿ ಗಗನಯಾನ್ ಬಗ್ಗೆ ಕೂಡ ಸೋಮನಾಥನ್ ಅವರು ಮಾತನಾಡಿದ್ದಾರೆ. ಗಗನಯಾನ್ನ ಮಾನವರಹಿತ ಮಿಷನ್ ಅನ್ನ ಶೀಘ್ರ ಲಾಂಚ್ ಮಾಡ್ತೀವಿ, ಅದು ಸಕ್ಸಸ್ ಆದ್ಮೇಲೆ ಮಾನವ ಸಹಿತ ಮಿಷನ್ ಭಾರತ ಮಾಡುತ್ತೆ ಅಂತ ಹೇಳಿದ್ದಾರೆ. ಹಿಜ್ಬುಲ್ ಉಗ್ರ ಸಂಘಟನೆಗೆ ಸೇರಿದ ಜಮ್ಮು ಕಾಶ್ಮೀರದ ಮೋಸ್ಟ್ ವಾಂಟೆಡ್ ಉಗ್ರ ಜಾವೇದ್ ಅಹಮದ್ ಮಟ್ಟುನನ್ನ ದಿಲ್ಲಿ ಪೊಲೀಸರ ವಿಶೇಷ ಘಟಕ ಬಂಧಿಸಿದೆ. ಶಸ್ತ್ರಾಸ್ತ್ರಗಳನ್ನ ಈತನಿಂದ ವಶಪಡಿಸಿಕೊಳ್ಳಲಾಗಿದೆ. ಒಂದು ಕಾರನ್ನ ಕೂಡ ಸೀಸ್ ಮಾಡಿದ್ದಾರೆ. ಜಮ್ಮು ಕಾಶ್ಮೀರದ ಟಾಪ್ 10 ಉಗ್ರರ ಪಟ್ಟಿಯಲ್ಲಿ ಈತ ಕೂಡ ಇದ್ದ. ಈಗ ಜೀವಂತ ಹಿಡಿದಿದ್ದಾರೆ ಇದನ್ನ. ಅಖಂಡ ಆಂಧ್ರದ ಮಾಜಿ ಸಿಎಂ ವೈಎಸ್ ರಾಜಶೇಖರ್ ರೆಡ್ಡಿ ಪುತ್ರಿ ವೈಎಸ್ ಶರ್ಮಿಳಾ ಗುರುವಾರ ದಿಲ್ಲಿಯಲ್ಲಿ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ. ಈ ಮೂಲಕ ಕಾಂಗ್ರೆಸ್ ಪಾರ್ಟಿಗೆ ಅಫಿಷಿಯಲ್ ಆಗಿ ವೈಎಸ್ಆರ್ ತೆಲಂಗಾಣ ಪಕ್ಷವನ್ನ ಮರ್ಜ್ ಮಾಡಿದ್ದಾರೆ. ದಿಲ್ಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಶರ್ಮಿಳಾರನ್ನ ಕಾಂಗ್ರೆಸ್ಗೆ ವೆಲ್ಕಮ್ ಮಾಡಿದ್ರು. ಬಳಿಕ ಮಾತನಾಡಿದ ಶರ್ಮಿಳಾ, ಮಣಿಪುರ ಗಲಭೆ ಸೇರಿ ಹಲವು ಘಟನೆಗಳಿಂದ ಮನಸ್ಸಿಗೆ ನೋವಾಗಿದೆ. ಹೀಗಾಗಿ ಸೆಕ್ಯುಲರ್ ಪಾರ್ಟಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅನ್ನೋದು ನನ್ನ ಆಶಯ. ಕಾಂಗ್ರೆಸ್ ಸೇರಿದಕ್ಕೆ ನನಗೆ ಬಹಳ ಸಂತೋಷ ಆಗಿದೆ ಅಂತ ಹೇಳಿದ್ದಾರೆ. ಲಕ್ಷದ್ವೀಪಕ್ಕೆ ಭೇಟಿ ನೀಡಿದ ಪಿಎಂ ಮೋದಿ ಅಲ್ಲಿನ ಬೀಚ್ನ ಅಡ್ವೆಂಚರ್ ಗೇಮ್ಗಳಲ್ಲಿ ಇನ್ವಾಲ್ವ್ ಆಗಿ ಎನರ್ಜೆಟಿಕ್ ಯುವಕರಂತೆ ಒಂದಷ್ಟು ಕಾಲ ಕಳೆದಿದ್ದಾರೆ. ಈ ಟೈಮ್ನಲ್ಲಿ ಈ ಸ್ನಾರ್ಕ್ಲಿಂಗ್ ಅಂದರೆ ಸಮುದ್ರದ ಸ್ವಲ್ಪ ಆಳದವರೆಗೆ ಹೋಗಿ ಅಲ್ಲೆಲ್ಲ ನೋಡ್ಕೊಂಡ್ಬರೋ ಅಡ್ವೆಂಚರನ್ನು ಕೂಡ ಟ್ರೈ ಮಾಡಿದ್ದಾರೆ. ಸ್ನಾರ್ಕ್ಲಿಂಗ್ ಅನ್ನೋ ತೇಲುವ ಟ್ಯೂಬನ್ನು ಬಾಯಲ್ಲಿಡ್ಕೊಂಡು ಅದರ ಮೂಲಕ ಉಸಿರಾಡ್ತಾ 3-4 ಅಡಿ ನೀರೊಳಗೆ ಈಜುವ ಆಟ ಇದು. ಇದನ್ನು ಮೋದಿ ಟ್ರೈ ಮಾಡಿದ್ದಾರೆ. ಜೊತೆಗೆ ಚಿಲ್ಲಾಗಿ ಎಂಜಾಯ್ ಮಾಡಿರೋ ಫೋಟೋಗಳನ್ನು ಶೇರ್ ಮಾಡಿ ಆಹಾ ಎಷ್ಟು ರೋಚಕವಾಗಿದೆ ಅಂತ ಹೇಳಿದ್ದಾರೆ. ಏನೋ ತಮ್ಮ ಭೇಟಿ ವೇಳೆ ಮೋದಿ 1150 ಕೋಟಿಗೂ ಅಧಿಕ ಮೊತ್ತದ ಅಭಿವೃದ್ಧಿ ಯೋಜನೆಗಳನ್ನು ಅಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ತಮಿಳುನಾಡಿನ 2 ದಲಿತ ರೈತರ ವಿರುದ್ಧ ಹಾಕಲಾಗಿದ್ದ ಮನಿ ಲಾಂಡ್ರಿಂಗ್ ಕೇಸನ್ನು ಇದೀಗ ಜಾರಿ ನಿರ್ದೇಶನಾಲಯ ಇಡಿ ವಾಪಸ್ ಪಡೆದಿದೆ. 2023 ಜುಲೈನಲ್ಲಿ ಇಡಿ 72 ಹಾಗೂ 67 ವರ್ಷದ 2 ರೈತರಿಗೆ ಸಮನ್ಸ್ ಕೊಟ್ಟಿತ್ತು. 2 ಕಾಡೆಮ್ಮೆಗಳ ಹತ್ಯೆ ಕೇಸ್ನಲ್ಲಿ ಅರಣ್ಯ ಇಲಾಖೆ ಶಿಫಾರಸಿನ ಮೇರೆಗೆ ಇಡಿ ರೈತರಿಗೆ ಸಮನ್ಸ್ ನೀಡಿತ್ತು. ಈ ಸಮನ್ಸ್ನಲ್ಲಿ 2 ರೈತರ ಜಾತಿಯನ್ನು ಉಲ್ಲೇಖಿಸಲಾಗಿತ್ತು. ಈ ವಿಚಾರ ಬೆಳಕಿಗೆ ಬಂದಿದ್ದು ಭಾರೀ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಇದರ ಬೆನ್ನಲ್ಲೇ ಇಡಿ ರೈತರ ವಿರುದ್ಧದ ಕೇಸ್ ಕ್ಲೋಸ್ ಮಾಡೋಕೆ ಮುಂದಾಗಿದೆ. ಈ ಕೇಸ್ಗೆ ಪೊಲಿಟಿಕಲ್ ಆಂಗಲ್ ಕೂಡ ಇದೆ. ತಮಿಳುನಾಡಿನ ಬಿಜೆಪಿ ಲೀಡರ್ ಜಿ ಗುಣಶೇಖರನ್ ಅತ್ತೂರ್ನಲ್ಲಿರೋ ಈ ರೈತರ ಜಮೀನನ್ನು ವಶಪಡಿಸಿಕೊಳ್ಳೋಕೆ ಟ್ರೈ ಮಾಡ್ತಿದ್ದಾರೆ ಅನ್ನೋ ಆರೋಪ ಇದೆ. ಈ ಕಾರಣಕ್ಕೆ ಇಡಿ ಮೂಲಕ ರೈತರ ಮೇಲೆ ಕೇಸ್ ಹಾಕಿ ಹೆದರಿಸೋಕೆ ಪ್ರಯತ್ನ ಪಟ್ಟರು ಅಂತ ರೈತರ ಲಾಯರ್ ಆರೋಪ ಮಾಡಿದ್ದಾರೆ. ಈ ಬಗ್ಗೆ ರಿಪ್ಲೈ ಮಾಡಿರೋ ಇಡಿ ಸಮನ್ಸ್ 6 ತಿಂಗಳು ಹಳೆದಾಗಿರೋದ್ರಿಂದ ಅದಕ್ಕೆ ಬೇರೆ ರೂಪ ಕೊಡಲಾಗ್ತಾ ಇದೆ. ಈ ಕೇಸನ್ನು ಡ್ರಾಪ್ ಮಾಡಲಾಗಿದೆ ಅಂತ ಇಡಿ ಹೇಳಿದೆ. ದಿಲ್ಲಿ ಅಬಕಾರಿ ನೀತಿ ಪ್ರಕರಣ ಸಂಬಂಧ 3ನೇ ಬಾರಿಯೂ ಜಾರಿ ನಿರ್ದೇಶನಾಲಯ ಇಡಿ ವಿಚಾರಣೆಗೆ ದಿಲ್ಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಗೈರಾಗಿದ್ರು. ಅರವಿಂದ್ ಕೇಜ್ರಿವಾಲ್ ಅವರನ್ನ ಜನವರಿ 4ನೇ ತಾರೀಕು ಅರೆಸ್ಟ್ ಮಾಡಲಾಗುತ್ತೆ ಅಂತ ಎಲ್ಲರೂ ಲೆಕ್ಕಾಚಾರ ಹಾಕಿದ್ರು. ಇದೀಗ ಅರವಿಂದ್ ಕೇಜ್ರಿವಾಲ್ಗೆ ಮತ್ತೊಮ್ಮೆ ಸಮನ್ಸ್ ಕೊಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ತಮ್ಮ ಗೈರು ಹಾಜರಿ ಬಗ್ಗೆ ಉತ್ತರಿಸಿರೋ ಕೇಜ್ರಿವಾಲ್, ಇಡಿ ನನಗೆ ತಪ್ಪು ಸಮನ್ಸ್ ಕಳಿಸಿದೆ. ಬಿಜೆಪಿ ಸರ್ಕಾರ ಇಡಿ ಮತ್ತು ಸಿಬಿಐನಂತಹ ಸೆಂಟ್ರಲ್ ಏಜೆನ್ಸಿಗಳನ್ನು ದುರ್ಬಳಕೆ ಮಾಡಿಕೊಳ್ತಿದ್ದಾರೆ. ನನ್ನ ದೊಡ್ಡ ಶಕ್ತಿ ಆಸ್ತಿ ಅಂದರೆ ನನ್ನ ಪ್ರಾಮಾಣಿಕತೆ. ನನಗೆ ಕಳಿಸಿದ ಸಮನ್ಸ್ ಯಾಕೆ ಅಕ್ರಮ ಅಂತ ಇಡಿಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆದರೆ ಅವರಲ್ಲಿ ಅದಕ್ಕೆ ಉತ್ತರ ಇರಲಿಲ್ಲ. ಕಾನೂನುಬದ್ಧವಾದ ಸಮನ್ಸ್ ಕಳಿಸಿದರೆ ನಾನು ಖಂಡಿತವಾಗ್ಲೂ ಕೂಡ ಸಹಕರಿಸ್ತೀನಿ. ಯಾವ ರೀತಿಯೂ ಭ್ರಷ್ಟಾಚಾರ ನಡೆದಿಲ್ಲ. ನಾನು ಲೋಕಸಭಾ ಚುನಾವಣೆಯಲ್ಲಿ ಕ್ಯಾಂಪೇನ್ ಮಾಡೋದನ್ನ ತಡೆಯೋಕೆ ಬಿಜೆಪಿ ಅಡ್ಡಗಾಲು ಹಾಕ್ತಾ ಇದೆ ಅಷ್ಟೇ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ.
ಭಾರತೀಯ ನೌಕಾಪಡೆಯ ವೈಸ್ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ ಇದೀಗ ನೌಕಾಪಡೆಯ ಉಪ ಮುಖ್ಯಸ್ಥರಾಗಿ ಅಂದರೆ ವೈಸ್ ಚೀಫ್ ಆಫ್ ನೇವಲ್ ಸ್ಟಾಫ್ ಆಗಿ ಅಪಾಯಿಂಟ್ ಆಗಿದ್ದಾರೆ. ಇವರು ಈ ಹಿಂದೆ ಪಶ್ಚಿಮ ನೇವಲ್ ಕಮಾಂಡ್ನಲ್ಲಿ ಸೇವೆ ಸಲ್ಲಿಸ್ತಾ ಇದ್ರು. ಅಂದಹಾಗೆ ನೌಕಾ ಉಪ ಸೇನಾಧಿಪತಿ ದಿನೇಶ್ ಕೆ ತ್ರಿಪಾಠಿ ಜುಲೈ 1, 1985ರಲ್ಲಿ ನೌಕಾಪಡೆಯನ್ನು ಸೇರಿಕೊಂಡಿದ್ರು. ಆರಂಭದಲ್ಲಿ ಇವರು ಸಿಗ್ನಲ್ ಕಮ್ಯುನಿಕೇಷನ್ ಆಫೀಸರ್, ಎಲೆಕ್ಟ್ರಾನಿಕ್ ವಾರ್ಫೇರ್ ಆಫೀಸರ್ ಆಗೂ ಕೂಡ ಕೆಲಸ ಮಾಡಿದ್ರು. ಕೊರೋನಾ ವಿಚಾರಕ್ಕೆ ಬಂದ್ರೆ ಕಳೆದ 24 ಗಂಟೆಗಳಲ್ಲಿ 602 ಹೊಸ ಕೇಸಸ್ ವರದಿಯಾಗಿವೆ. ಸಕ್ರಿಯ ಪ್ರಕರಣಗಳ ಸಂಖ್ಯೆ 4440ಕ್ಕೆ ಏರಿಕೆಯಾಗಿದೆ. ಕರ್ನಾಟಕದಲ್ಲಿ 260 ಹೊಸ ಕೇಸ್ಗಳು ಪತ್ತೆಯಾಗಿದೆ. 1175 ಟೋಟಲ್ ಸಕ್ರಿಯ ಪ್ರಕರಣಗಳು. ದೇಶದ ಕಾಲ್ಭಾಗ ಪ್ರಕರಣ ಕರ್ನಾಟಕದಲ್ಲೇ ಇದೆ, ಬರೀ ಒಂದು ರಾಜ್ಯದಲ್ಲಿ. ಹೆಚ್ಚು ಕಮ್ಮಿ 25%. DRS ಅಂದ್ರೆ ಡಿಸಿಷನ್ ರಿವ್ಯೂ ಸಿಸ್ಟಮ್ ನಲ್ಲಿ ICC ಮಹತ್ವದ ಬದಲಾವಣೆ ತಂದಿದೆ. ಈ ಹಿಂದೆ ಸ್ಟಂಪ್ ಹಾಗೂ ಕಾಟ್ ಬಿಹೈಂಡ್ ಅಂದ್ರೆ ವಿಕೆಟ್ ಹಿಂದೆ ಕ್ಯಾಚ್ ಹಿಡಿಯೋದು, ಇದೆಲ್ಲವೂ ಸೇರಿ ಒಂದೇ ರಿವ್ಯೂ ಮಾಡಬಹುದಾಗಿತ್ತು. ಇದರಿಂದ ಫೀಲ್ಡಿಂಗ್ ಮಾಡೋ ಟೀಮ್ಗೆ ಸ್ವಲ್ಪ ಅಡ್ವಾಂಟೇಜ್ ಜಾಸ್ತಿ ಇರ್ತಾ ಇತ್ತು. ಸ್ಟಂಪ್ ಆಗಿಲ್ಲ ಅಂದ್ರೆ ಕ್ಯಾಚ್ ಔಟ್ ಮೂಲಕ ಔಟ್ ಆಗುತ್ತೆ ಅಂತ. ಆದರೆ ಇದೀಗ ಸ್ಟಂಪಿಂಗ್ಗೆ ಅಪೀಲ್ ಮಾಡಿದ್ರೆ ಸ್ಟಂಪಿಂಗ್ ಮಾತ್ರ ಚೆಕ್ ಮಾಡಲಾಗುತ್ತೆ, ಕಾಟ್ ಬಿಹೈಂಡ್ಗೆ ಚೆಕ್ ಮಾಡೋಕ್ಕಾಗಲ್ಲ. ಅದಕ್ಕೆ ಪ್ರತ್ಯೇಕ DRS ಅನ್ನೇ ಬಳಸಬೇಕಾಗತ್ತೆ. ಆಸ್ಟ್ರೇಲಿಯಾ ಕ್ರಿಕೆಟ್ ಟೀಮ್ನ ಮಾಜಿ ನಾಯಕ ಆರನ್ ಫಿಂಚ್ ಎಲ್ಲ ಮಾದರಿಯ ಕ್ರಿಕೆಟ್ಗೆ ವಿದಾಯ ಹೇಳಿದ್ದಾರೆ. ಅಂದಹಾಗೆ T20 ಪಂದ್ಯವೊಂದರಲ್ಲಿ 172 ರನ್ ಬಾರಿಸಿ ಅತ್ಯಧಿಕ ಸ್ಕೋರರ್ ಅನ್ನೋ ದಾಖಲೆ ಹಾಗೂ ಬಿಗ್ ಬ್ಯಾಶ್ ಲೀಗ್ ಇತಿಹಾಸದಲ್ಲಿ ಅತ್ಯಧಿಕ ರನ್ ಕಲೆ ಹಾಕಿ 2ನೇ ಬ್ಯಾಟರ್ ಅನ್ನೋ ರೆಕಾರ್ಡ್ಗಳು ಫಿಂಚ್ ಹೆಸರಲ್ಲಿವೆ. ಸದ್ಯ ಫಿಂಚ್ ಆಸೀಸ್ನ ಬಿಗ್ ಬ್ಯಾಶ್ ಲೀಗ್ನಲ್ಲಿ ಮೆಲ್ಬರ್ನ್ ರೆನೆಗೇಡ್ಸ್ ತಂಡವನ್ನು ಲೀಡ್ ಮಾಡ್ತಿದ್ದಾರೆ. ಇನ್ನು ಸೌತ್ ಆಫ್ರಿಕಾ ವಿರುದ್ಧದ 2ನೇ ಟೆಸ್ಟ್ನಲ್ಲಿ ಟೀಮ್ ಇಂಡಿಯಾ 3 ವಿಕೆಟ್ಗಳ ಸುಲಭದ ಗೆಲುವನ್ನು ಗಳಿಸಿದೆ. ಗುರುವಾರ 2ನೇ ದಿನ ಕೇಪ್ ಟೌನ್ನ ನ್ಯೂಲ್ಯಾಂಡ್ಸ್ ಕ್ರೀಡಾಂಗಣದಲ್ಲಿ ಅಂತ್ಯದ ಪಂದ್ಯದಲ್ಲಿ ಭಾರತ 7 ವಿಕೆಟ್ಗಳ ಗೆಲುವನ್ನು ದಾಖಲಿಸಿದೆ. 62 ರನ್ಗಳಿಂದ 2ನೇ ದಿನದಾಟ ಆರಂಭಿಸಿದ ಹರಿಣಗಳು ಎಡನ್ ಮಾರ್ಕ್ರಮ್ ಸೆಂಚುರಿ ಬಲದಿಂದ ಅಂದ್ರೆ ಅವ್ರು ಹೊಡೆದಿದ್ದಕ್ಕೆ 176 ರನ್, ಇಲ್ಲ ಅಂದ್ರೆ ಮತ್ತೆ 70-60 ರನ್ನಿಗೆಲ್ಲ ಮುಗಿ ಹೋಗ್ತಿತ್ತು ಇವ್ರ ಕತೆ. ಸೊ 176 ರನ್ ಮಾಡಿದ್ರು ಸೆಕೆಂಡ್ ಇನ್ನಿಂಗ್ಸಲ್ಲಿ. ಫಸ್ಟ್ ಇನ್ನಿಂಗ್ಸಲ್ಲಿ 50 ಚಿಲ್ಲರೆ ರನ್ನಿಗೆ ಆಲ್ಔಟ್ ಆಗಿದ್ರು. ಆ ಮೂಲಕ ಭಾರತಕ್ಕೆ 79 ರನ್ಗಳ ಅತಿ ಚಿಕ್ಕ ಗುರಿ ಸಿಕ್ತು. ಅದನ್ನು ಚೇಸ್ ಮಾಡಿದ ಭಾರತ 3 ವಿಕೆಟ್ ಕಳ್ಕೊಂಡು ಗುರಿಯನ್ನು ತಲುಪಿ 2ನೇ ಟೆಸ್ಟ್ ಗೆಲ್ಲುವ ಮೂಲಕ ಸರಣಿಯನ್ನ 1-1ರಲ್ಲಿ ಸಮ ಮಾಡಿಕೊಂಡಿದೆ. ಇನ್ನು ಷೇರುಪೇಟೆ ವಿಚಾರಕ್ಕೆ ಬಂದ್ರೆ ಸಂವೇದಿ ಸೂಚ್ಯಂಕ 490 ಅಂಕ ಏರಿಕೆ ಕಂಡು 71,847ರಲ್ಲಿ ದಿನದ ವಹಿವಾಟನ್ನು ಅಂತ್ಯಗೊಳಿಸಿದೆ. ನಿಫ್ಟಿ 141 ಅಂಕ ಏರಿಕೆ ಕಂಡು 21,658 ಆಗಿದೆ. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 8 ಪೈಸೆ ಏರಿಕೆಯಾಗಿ 83 ರೂಪಾಯಿ 22 ಪೈಸೆ ಆಗಿದೆ. ಏನೋ ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 239 ರೂಪಾಯಿ ಕಮ್ಮಿಯಾಗಿ 62,774 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 220 ರೂಪಾಯಿ ಕಮ್ಮಿಯಾಗಿ 57,500 ರೂಪಾಯಿ ಆಗಿದೆ. 1 kg ಬೆಳ್ಳಿ ಬೆಲೆ 912 ರೂಪಾಯಿ ಕಮ್ಮಿಯಾಗಿ 71,779 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.comನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.